ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಅತ್ಯದ್ಭುತವಾದ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಇದೇ ಮಂಗಳವಾರ 30ನೇ ತಾರೀಕು ಬಹಳ ಮುಖ್ಯವಾಗಿ ನಮಗೆ ದುರ್ಗಾಷ್ಟಮಿ ಇದೆ. ದುರ್ಗಾಷ್ಟಮಿ ಅಂದರೆ ದುರ್ಗಮ್ಮನ ಪೂರ್ತಿ ಆಶೀರ್ವಾದ ಅನ್ನೋದು ಮಂಗಳವಾರದ ದಿನ. ಅದು ಶಕ್ತಿದಾಯಕವಾಗಿರುತ್ತೆ. ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಮಗೆ ಏನೆಲ್ಲ ಕಷ್ಟ, ಕಣ್ಣೀರು, ಬಾಧೆ ಇದೆಲ್ಲವೂ ನಾವು ಏನು ಪಡ್ತಾ ಇದ್ದೀವಿ, ನಮಗೆ ಯಾಕಪ್ಪ ಈ ರೀತಿ ಕಷ್ಟಗಳು ಅಂತ ಅಂದ್ಕೊಳ್ತಾ ಇರ್ತೀವಿ. ಅವರುಗಳು ವಿಶೇಷವಾಗಿ ಮಂಗಳವಾರದ ದಿನ ಮನೆಯಲ್ಲಿ ದೀಪಾರಾಧನೆ ಮಾಡಿ. ದೀಪಾರಾಧನೆಗೆ ತುಂಬಾ ಶಕ್ತಿ ಇರುತ್ತೆ. ಅಂಧಕಾರವನ್ನು ಓಡಿಸುತ್ತೆ, ಕಷ್ಟವನ್ನು ಓಡಿಸುತ್ತೆ. ಏನೇ ಆಗ್ತಾ ಇದ್ದರೂ ಕೂಡ, ಆರೋಗ್ಯ ಸಮಸ್ಯೆ ಇದ್ದರೂ ಎಲ್ಲವನ್ನು ದೂರ ಮಾಡುವಂಥ ಒಂದು ದಿನ ಅಂತಲೇ ಹೇಳ್ಬಹುದು. ಯಾರಿಗೆ ಶತ್ರುಗಳ ಭಯ ಜಾಸ್ತಿ ಇರುತ್ತೆ, ಯಾವುದ್ರಲ್ಲೂ ಕೂಡ ನಷ್ಟನೇ ಜಾಸ್ತಿ ಆಗ್ತಾ ಇದೆ. ನಮಗೆ ದುಡಿಮೆ ಕಡಿಮೆ ಆಗಿದೆ, ಆದಾಯ ಬರ್ತಾ ಇಲ್ಲ, ಉಳಿತಾಯ ಅನ್ನೋ ಮಾತೇ ಇಲ್ಲ. ಎಲ್ಲದಕ್ಕೂ ನಾವು ಸಾಲ ಮಾಡ್ಕೊಳ್ತಾ ಇದ್ದೀವಿ. ಆ ಸಾಲಕ್ಕೆ ಬಡ್ಡಿ ಕಟ್ಟಿ ಸಾಕಾಗಿದೆ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ನಮ್ಮ ಮನೆಯಲ್ಲಿ ಅಭಿವೃದ್ಧಿ ಅನ್ನೋದೇ ಇಲ್ಲ. ಮನೆಯಲ್ಲಿ ಯಾವಾಗಲೂ ಕಿರಿಕಿರಿ, ಜಗಳ, ಒಂಥರ ದರಿದ್ರ ತುಂಬಿದಂಥ ಒಂದು ವಾತಾವರಣ ಅನ್ನೋ ಥರ ಮನುಷ್ಯನಿಗೆ ಅನಿಸುತ್ತೆ ನೋಡಿ ಒಂದೊಂದು ಸಾರಿ. ಅವರುಗಳು ಮುಖ್ಯವಾಗಿ ನವರಾತ್ರಿಗಳಲ್ಲಿ ನೋಡಿ, ನಿಂಬೆಹಣ್ಣಿನ ದೀಪಾರಾಧನೆ ಅನ್ನೋದು ಎಷ್ಟು ಕಠಿಣ ಸಮಸ್ಯೆ ಇದ್ದರೂ ಕೂಡ ಅದನ್ನು ನಮಗೆ ಮತ್ತೆ ರಿಪೀಟ್ ಮಾಡದೆ ಒಂದು ಸಮಾಧಾನವಾಗಿ, ನೆಮ್ಮದಿಯಾಗಿ, ನಾವು ನಿರಾಳವಾಗಿ ಇರುವಂತೆ ಮಾಡುತ್ತೆ ಅಂದರೆ ನಿಂಬೆಹಣ್ಣಿನ ದೀಪಾರಾಧನೆ. ತುಂಬ ಚೆನ್ನಾಗಿರುತ್ತೆ. ದೇವಸ್ಥಾನಗಳಲ್ಲಿ, ಅಮ್ಮನವರ ದೇವಸ್ಥಾನಗಳು ನಿಮಗೆ ಹತ್ತಿರದಲ್ಲೇ ಇದ್ದರೆ, ಮಂಗಳವಾರ ದುರ್ಗಾಷ್ಟಮಿ ಬಂದಿದೆ, ಮಾಡ್ಕೊಳ್ಳಿ. ಎಷ್ಟೋ ಜನಕ್ಕೆ ಆ ತಾಯಿಗೆ ನಿಂಬೆಹಣ್ಣಿನ ಹಾರವನ್ನು ಕೂಡ ಮಾಡಿ ತಾಯಿಗೆ ಕೊಡುವಂಥದ್ದಿರುತ್ತೆ. ಆ ಥರ ಮಾಡಿದ್ರೂ ಕೂಡ ಒಳ್ಳೆಯದೇ. ನಿಂಬೆಹಣ್ಣಿಗೆ ಅಷ್ಟೊಂದು ಶಕ್ತಿ ಇದೆ. ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡುತ್ತೆ, ಸಮಸ್ಯೆಗಳನ್ನು ಬಗೆಹರಿಸುತ್ತೆ. ಅಷ್ಟು ಚೆನ್ನಾಗಿರುವಂಥ ದಿನವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇನ್ನು ಮನೆಯಲ್ಲಿ ಯಾವಾಗಲೂ ಒಂದು ಕಡು ಬಡವನು ಕೂಡ ರಿಚ್ಚಾಗಿ, ಶ್ರೀಮಂತನಾಗಿ, ಲಕ್ಷಾಧೀಶ್ವರನಾಗಿ, ಕೋಟ್ಯಾಧೀಶ್ವರನಾಗಿ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ಪು ನಾವು ಮುಂದೆ ಸಾಗೋದಕ್ಕೆ, ಅಭಿವೃದ್ಧಿಯ ದಾರಿ ಹಿಡಿಯೋದಕ್ಕೆ ನಮ್ಮ ಮನೆಯಲ್ಲಿ, ದೇವರ ಮನೆಯಲ್ಲಿ ಇಡುವ ಕುಂಕುಮಕ್ಕೆ ಅಷ್ಟೊಂದು ವಿಶೇಷತೆ ಇರುತ್ತೆ. ನಾವು ನಮ್ಮ ದುಡ್ಡಲ್ಲಿ, ನಾವು ಸಂಪಾದನೆ ಮಾಡಿರುವಂಥ ದುಡ್ಡಲ್ಲಿ ಕುಂಕುಮವನ್ನು ತಗೊಂಡು ಇಟ್ಕೊಳ್ಬೇಕು. ಅದು ತುಂಬ ಶ್ರೇಯಸ್ಕರ. ನಮಗೆ ಎಲ್ಲಾದರೂ ಹೋದಾಗ ಫಂಕ್ಷನ್ಸ್ಗೆ ಆ ಥರ ಬಂದಿರುವಂಥ ಕುಂಕುಮವನ್ನು ನಾವು ಇಟ್ಕೊಳ್ಬಾರ್ದು. ಇದನ್ನು ಮುಖ್ಯವಾಗಿ ಗಮನದಲ್ಲಿಟ್ಕೊಳ್ಳಿ. ಮನೆಗೆ ಮುತ್ತೈದೆಯರು ಬಂದಾಗ ನಾವು ಅರಿಶಿಣ, ಕುಂಕುಮ ಎಲ್ಲವನ್ನು ಕೊಡ್ತೀವಿ. ಅವರವರ ಮನೆಯಲ್ಲಿ ಒಂದು ಪದ್ಧತಿಗನುಗುಣವಾಗಿ, ಪದ್ಧತಿ ಇರಲಿ ಬಿಡಲಿ, ಒಂದು ಮುತ್ತೈದೆ ಅಂತ ನಮ್ಮ ಮನೆಗೆ ಬಂದಾಗ ನಾವು ಅವ್ರಿಗೆ ಅರಿಶಿಣ, ಕುಂಕುಮ, ಹೂವು, ತಾಂಬೂಲ ಈ ಥರ ಕೊಟ್ಟು ಕಳಿಸ್ತೀವಿ. ಎಲ್ಲ ಪೂಜಾ ವಿಧಾನಗಳಲ್ಲೂ, ಎಲ್ಲ ಶುಭ ಕಾರ್ಯಗಳಲ್ಲೂ ನಾವು ಕುಂಕುಮವನ್ನು ತುಂಬ ಪ್ರಾಧಾನ್ಯವಾಗಿ ತಗೊಳ್ಳುವಂಥದ್ದು. ಹಣೆಯಲ್ಲಿ ಕುಂಕುಮವನ್ನು ಇಟ್ಕೊಂಡಾಗ ಅದರ ಒಂದು ನೋಡೋದು ಎಷ್ಟು ಒಂದು ಚೆನ್ನಾಗಿರುತ್ತೆ, ಆ ಒಂದು ಶಕ್ತಿದಾಯಕವಾಗಿರುತ್ತೆ ಒಂದು ಹೆಣ್ಮಗುಗೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದೇ. ಆ ಮನೆಯ ಗೃಹಿಣಿ ಯಾವ ರೀತಿ ಮನೆಯಲ್ಲಿ, ಅದು ದೇವರ ಮನೆಯಲ್ಲಿ ನಾವು ಈ ಪರಿಹಾರಗಳನ್ನು ಮಾಡ್ಕೊಳ್ತೀವಿ, ಆ ಮನೆಯ ಯಜಮಾನನಿಗೆ ಜಾಸ್ತಿ ಅಭಿವೃದ್ಧಿ ಆಗುತ್ತೆ, ಜಾಸ್ತಿ ಸಂಪಾದನೆ ಅನ್ನೋದಾಗುತ್ತೆ. ಮನೆಯಲ್ಲಿ ಎಲ್ಲರೂ ಕೂಡ ಆರೋಗ್ಯವಾಗಿರ್ತಾರೆ, ಸಿರಿ ಸಂಪತ್ತು ಅನ್ನೋದು ಬರುತ್ತೆ. ಹೌದು ಸ್ನೇಹಿತರೆ, ಈ ರೀತಿ ಚಿಕ್ಕ ಪುಟ್ಟದಾಗಿ ನಾವು ಈ ಪರಿಹಾರಗಳನ್ನು ಕೆಲವೊಂದು ದಿನಗಳಲ್ಲಿ ಮಾಡಿಕೊಂಡಾಗ ಅದರ ಪ್ರಭಾವ ಜಾಸ್ತಿ ಆಗುತ್ತೆ. ದುರ್ಗಾಷ್ಟಮಿಯ ದಿನ ನೀವು ಮನೆಯಲ್ಲಿ
ಈ ಕೆಲಸವನ್ನು ಮಾಡ್ಕೊಳ್ಳಿ. ಎಷ್ಟೋ ಜನಕ್ಕೆ ಗೊತ್ತಿದೆ, ದುರ್ಗಮ್ಮನಿಗೆ ನಾವು ಒಂದು ಕೆಂಪು ಕಲ್ಲರಲ್ಲೇ ಏನಾದರೂ ಆಗಲಿ ಆ ತಾಯಿಗೆ ಒಂದು ಸ್ಯಾರಿ ತಗೊಳ್ಳೋದಾಗಲಿ, ಹೂವನ್ನು ಕೊಡೋದಾಗಲಿ, ಅದೆಲ್ಲವೂ ಒಂದು ಕೆಂಪು ಕಲ್ಲರಲ್ಲೇ ಇರುತ್ತೆ. ಅಷ್ಟು ಶಕ್ತಿದಾಯಕವಾಗಿರುತ್ತೆ. ಅದಕ್ಕೋಸ್ಕರ ಈ ಒಂದು ಪರಿಹಾರವನ್ನು ಈ ಸಣ್ಣದಾಗಿ ನೀವು ಮಾಡಿಕೊಂಡ್ರೆ ನಿಮ್ಮ ಯಜಮಾನನಿಗೆ ಒಳ್ಳೆ ಬುದ್ಧಿ, ಜ್ಞಾನ, ಆರೋಗ್ಯ ಹಾಗೂ ಸಂಸಾರವನ್ನು ತೂಗಿಸ್ಕೊಂಡು ಹೋಗುವಂಥ ಒಂದು ಧೈರ್ಯ ಅನ್ನೋದು ಬರುತ್ತೆ. ಜಾಸ್ತಿ ಆ ಶಕ್ತಿ ಅನ್ನೋದು, ತಾಯಿಯ ಆಶೀರ್ವಾದ ಅನ್ನೋದು ಈ ರೂಪದಲ್ಲಿ ನಮಗೆ ಸಿಗುತ್ತೆ. ಆಶೀರ್ವಾದದ ರೂಪ ಅಂದ್ಕೊಳ್ಳಿ. ಅದಕ್ಕೋಸ್ಕರ ಕುಂಕುಮಕ್ಕೆ ಬೆಲೆ ಕಟ್ಟೋದಕ್ಕಾಗೋದಿಲ್ಲ. ನಾವು ನಮ್ಮ ದೇವರ ಮನೆಯಲ್ಲಿ ಇರುವಂಥ ಕುಂಕುಮವನ್ನು, ಅಂದರೆ ಕುಂಕುಮದಲ್ಲಿ ಈ ಪರಿಹಾರವನ್ನು ಮಾಡಿಕೊಂಡ್ರೆ ನೋಡಿ, ಒಂದೊಂದೇ ಈ ಎಲ್ಲವೂ ನಮಗೆ ಆ ಕಷ್ಟದ ದಿನಗಳು ಅನ್ನೋದು, ಆ ಕಣ್ಣೀರಿನ ದಿನಗಳು ಅನ್ನೋದು, ದುಃಖ ಅನ್ನೋದು ದೂರ ಆಗುತ್ತೆ. ಮೊದಲನೆಯದಾಗಿ ನೀವು ಮಂಗಳವಾರ ದುರ್ಗಾಷ್ಟಮಿ ಬಂದಿದೆ, ತಪ್ಪದೆ ದೀಪಾರಾಧನೆ ಮಾಡಿ ಸ್ನೇಹಿತರೆ. ಪುಟ್ಟದಾಗಿ ನೀವು ದೀಪವನ್ನು ಹಚ್ಚಿ, ದೇವಸ್ಥಾನಗಳಿಗೆ ಏನಾದರೂ ಹೋದರೆ, ಅಮ್ಮನವರ ದೇವಸ್ಥಾನಕ್ಕೆ ಹೋದರೆ ನಿಂಬೆಹಣ್ಣಿನ ದೀಪ ಹಚ್ಚಿ, ನಿಂಬೆಹಣ್ಣಿನ ಹಾರವನ್ನು ನೀವು ತಾಯಿಗೆ ಕೊಟ್ಬಿಟ್ಟು ಬನ್ನಿ. ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ. ನಮ್ಮ ದೇವರ ಮನೆಯಲ್ಲಿ ಸ್ವಲ್ಪ ಪಚ್ಚಕರ್ಪೂರ ಅನ್ನೋದು ದುಡ್ಡನ್ನು ಆಕರ್ಷಿಸುತ್ತೆ. ದುಡ್ಡು ಅನ್ನೋದು ಜಾಸ್ತಿ ಮಾಡುವಂತೆ ಇದು ಮಾಡುತ್ತೆ. ನಮಗೆ ದುಡ್ಡನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಎಲ್ಲೆಲ್ಲಿ ಮುಚ್ಚೋಗಿರುತ್ತೋ ಅದನ್ನು ಓಪನ್ ಅಪ್ ಮಾಡುತ್ತೆ. ದುಡ್ಡು ಬರುವ ಧನದ ದ್ವಾರಗಳನ್ನು ಓಪನ್ ಮಾಡುತ್ತೆ ಪಚ್ಚಕರ್ಪೂರ. ಆ ₹1 ಅನ್ನೋದು ಕೂಡ ಅಷ್ಟೇ ಲಕ್ಷ್ಮಿಯ ಸಂಕೇತ. ಅದಕ್ಕೆ ಇವೆರಡನ್ನು, ಒಂದು ಪಚ್ಚಕರ್ಪೂರದ ಬಿಲ್ಲೆ, ₹1 ಕಾಯಿನನ್ನು ಕ್ಲೀನಾಗಿ ತೊಳೆದು ನೀವು ಅರಿಶಿಣದ ನೀರಲ್ಲಿ ಅಥವಾ ಗಂಗಾಜಲದಲ್ಲಿ ತೊಳೆದು ಅದನ್ನು ಡ್ರೈ ಮಾಡಿ, ತದನಂತರ ನೀವು ಕುಂಕುಮದ ಭರಣಿಯಲ್ಲಿ ಇಡಬೇಕು. ₹1 ಕಾಯಿನು ಮತ್ತು ಪಚ್ಚಕರ್ಪೂರ ಈ ರೀತಿ ಇಟ್ಟು ಕೇಳಿಕೊಂಡು, ನಿಮ್ಮ ಕೋರಿಕೆಗಳನ್ನು ಹೇಳಿಕೊಂಡು ಇದನ್ನು ಅದರಲ್ಲಿ ಇಡಿ ಸ್ನೇಹಿತರೆ. ಇಷ್ಟು ಮಾಡಿದ್ರೆ ಸಾಕು, ಮನೆ ಅಭಿವೃದ್ಧಿ ಅನ್ನೋದು ಜಾಸ್ತಿ ಆಗುತ್ತೆ. ಇವತ್ತು ಇದ್ದಂಗೆ ನಾವು ನಾಳೆ ಇರೋದಿಲ್ಲ. ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ಮೆಟ್ಲು ಹತ್ಕೊಂಡು ಯಶಸ್ಸಿನ ಕಡೆ ಹೋಗ್ತೀವಿ. ಇದನ್ನು ಮತ್ತೆ ಯಾವಾಗ ತೆಗಿಬೇಕು ಅನ್ನೋದು ನಿಮಗೆ ಅನ್ನಿಸ್ಬಹುದು. ಯಾವುದಾದ್ರೂ ಒಂದು ಒಳ್ಳೆಯ ದಿನಗಳಲ್ಲಿ ಮತ್ತೆ ನೀವು ಈ ರೀತಿ ಮಾಡ್ಕೊಳ್ಬಹುದು. ಪರಿಹಾರವನ್ನು ಮಾಡ್ಕೊಳ್ಳಿ. ಆ ₹1 ತೆಗೆದು ನೀವು ಒಂದು ಖರ್ಚು ಮಾಡದೆ ದುಡ್ಡನ್ನು ಇಡ್ತೀವಲ್ವ, ಯಾವುದಾದ್ರೂ ಒಂದು ಒಳ್ಳೆ ಕೆಲಸಕ್ಕಾಗಿ ಅಂತ ಇಟ್ಕೊಳ್ತೀವಿ ನೋಡಿ, ಸೇರಿಸಿ ದುಡ್ಡನ್ನು ಅದರ ಜೊತೆ ಇಟ್ಕೊಳ್ಳಿ, ಇನ್ನೂ ಜಾಸ್ತಿ ಆಗುತ್ತೆ. ಮತ್ತು ಪರಿಹಾರವನ್ನು ಮಾಡ್ಕೊಳ್ಳಿ. ಇಷ್ಟು ಸುಲಭವಾಗಿ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.